ಸರ್, ಮಂಗಳೂರು ಸಮುದ್ರ ಬಂತು, ಅದನ್ನು ಕೋಸ್ಟಲ್ಲು. ಮಂಗಳೂರಿನ ಪ್ರತಿ ಕೊಲೆಗಳನ್ನು ನೀವು ಆಳವಾಗಿ ಇಳಿದ್ರೆ ಇವತ್ತಿನವರೆಗೂ ಯಾವ ಸರ್ಕಾರವೂ ಯಾವ ನಾಯಕನೂ ಆಳವಾಗಿ ಹೋಗಲಿಲ್ಲ. ಮಂಗಳೂರಿನ ಪ್ರತಿ ಕೊಲೆಯ ಹಿಂದೆ ಮರಳು ಮಾಫಿಯಾ ಇದೆ. ತುಂಬ ದೊಡ್ಡ ಗಂಭೀರವಾದ ವಿಚಾರ ಇದು. ಮಂಗಳೂರಲ್ಲಿ ನಡೆದಂಥ ಕೊಲೆಗಳಲ್ಲಿ ಇಲ್ಲಿಯವರೆಗೂ ಪಾತ್ರದಾರರು ಮಾತ್ರ ಅರೆಸ್ಟ್ ಆಗಿದ್ದಾರೆ, ಪಾತ್ರದಾರರು ಮಾತ್ರ ಜೈಲು ಪಾಲಾಗಿದ್ದಾರೆ, ಪಾತ್ರದಾರರು ಮಾತ್ರ ಕೊಲೆ ಆಗಿದ್ದಾರೆ. ಕೊಲೆ ಆದವನು ಬಡವ, ಜೈಲಿಗೆ ಹೋದವನು ಬಡವ. ಕೊಲೆ ಆದವನು ಪಾತ್ರಧಾರಿ, ಜೈಲಿಗೆ ಹೋದವನು ಪಾತ್ರಧಾರಿ. ಇವತ್ತಿನವರೆಗೂ ಸುಮಾರು 22 ಕೊಲೆ ಹಿಸ್ಟ್ರಿಯಲ್ಲಿ ಒಬ್ಬನೇ ಒಬ್ಬ ಸೂತ್ರಧಾರ ಸಿಕ್ಕಿಲ್ಲ. ಸೂತ್ರಧಾರರ ಬುಡಕ್ಕೆ ನೀವು ಕೈ ಇಟ್ಟರೆ ಮರಳು ಮಾಫಿಯಾ ಓಪನ್ ಆಗ್ತದೆ. ಮರಳು ಮಾಫಿಯಾ ಹೇಗೆ ಎನ್ಕ್ಯಾಶ್ ಮಾಡುತ್ತಂದರೆ, ಒಂದು ಕಮ್ಯುನಲ್ ಇಶ್ಯೂನ ಅವ್ರು ಎನ್ಕ್ಯಾಶ್ ಮಾಡ್ಕೋತಾರೆ. ಇವರು ಏನು ಮಾಡ್ತಾರೆ, ಒಂದು ಮರ್ಡರ್ ಆಯ್ತು ಅಂತ ಇಟ್ಕೊಳ್ಳಿ, ಅದಕ್ಕೆ ರಿವೆಂಜ್ ಹೊಡಿಬೇಕಂತ ಓಡಾಡಬೇಕಾದ್ರೆ ಇವರ ಮರಳು ಮಾಫಿಯಾಕ್ಕೆ ಯಾವನಾದರೂ ಒಬ್ಬ ಥ್ರೆಟ್ ಇರ್ತಾನೆ, ಅಥವಾ ಇವರ ಮರಳು ಮಾಫಿಯಾಕ್ಕೆ ಒಬ್ಬ ಪಾರ್ಟ್ನರ್ ಇರ್ತಾನೆ, ಇವರ ಮರಳು ಮಾಫಿಯಾದ ಒಬ್ಬ ಯಾರೋ ಕಣ್ಣಿಟ್ಟಿರ್ತಾನೆ, ಯಾರೊಬ್ಬ ಆರ್ಟ್ರಿ ಹಾಕಿರ್ತಾನೆ, ಇಲ್ಲ ಇವನ ಜಾಗದಲ್ಲಿ ಅವನು ಏನೋ ಕಬ್ಜಾ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಅವನ ಮೇಲೆ ಕಣ್ಣಿಟ್ಟಿರ್ತಾರೆ ಇವರು. ಇಲ್ಲೊಂದು ಹೆಣ ಬಿತ್ತಿದ್ದಂಗೆ ರಿವೆಂಜ್ ಆಗಿ ಅಲ್ಲಿ ಹೊಡೆಸ್ಬಿಡೋದು.